ಈ ಜರ್ನಿಯಲ್ಲಿ ಯಾವ ದಿನಕ್ಕೆ ಬೇಕಾದ್ರೂ ತಾವು ವಾಪಸ್ ಹೋಗ್ಬೋದು ಅನ್ಕೊಂಡ್ರೆ ನಾನು ಫಸ್ಟ್ ಡೇಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನನ್ಗೋಸ್ಕರ ಮಾತಾಡ್ಬೇಕಿತ್ತು. ಯಾವ ಒಂದು ಸಿಚುವೇಶನ್ ಹೋಗಿ ಸರಿಪಡಿಸಕ್ ಆಸೆ ಪಡ್ತೀನಿ. ನನ್ನ ಮತ್ತೆ ರಕ್ಷಿತನ್ ಮಧ್ಯೆ ಹಲವಾರು ವಿಚಾರಗಳಾಯ್ತು. ನಾನು ಈ ವೇದಿಕೆಯಲ್ಲಿ ನಿನ್ಗೆ ಹೋಗೋದಕ್ಕಿಂತ ಮುಂಚೆ ಎಕ್ಸ್ಟ್ರೀಮ್ಲಿ ಸಾರಿ. ರೇಕ್ಸ್ ಅದನ್ನ ಲೀನಿಯನ್ಸ್ ಏನ್ ಕೊಟ್ಟ ಇನಿಷಿಯಲಿನೇ ನಾನು ಸ್ಟಾಪ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಇಲ್ಲಿ ಈ ತರ ಎಲ್ಲ ರೇಗಿಸ್ಬೇಡ, ಅದ್ ನನ್ಗೆ ಇಷ್ಟ ಆಗಲ್ಲ. ಗಿಲ್ಲಿ ಅವರೇ, ಎಷ್ಟು ಗಿಲ್ಲಿ ಟಿವಿಗೆ ಹೋಗ್ತೀನಿ ನಾನೀಗ. ನಾರ್ಮಲಿ ಭಾನುವಾರ ಟಚ್ ಮಾಡೋದು, ಈ ಸತಿ ಶನಿವಾರ ಟಚ್ ಮಾಡ್ತೀನಿ. ಗಿಲ್ಲಿ ಟಿವಿ ಈ ಯಾಕೆ ಈ ಮನೆ 2 ಭಾಗ ಆಯ್ತು? ಅದ್ರಲ್ಲಿ 2 ಯಾ ಕಡೆ 6 ಯಾ ಕಡೆ ಯಾಕಾಯ್ತು? 2 6 ಯಾಕೆ ಗಿಲ್ಲಿ ಟಿವಿ? ಅದೇಣ, ಇವ್ರಿಬ್ರು ಯಾರ ಜೊತೆ ಸೇರ್ತಿರ್ಲಿಲ್ಲ ಅಣ್ಣ. ಇವ್ರಿಗೆ ಇಬ್ರು ಕಂಡ್ರೆ ಯಾರಿಗೂ ಆಯ್ತಿರ್ಲಿಲ್ಲ ಅಣ್ಣ. ಅದಕ್ಕೆ 4 ಜನ ಒಂದ್ ಕಡೆ ಬಂದ್ರು, ಇವ್ರಿಬ್ರು ಒಂದ್ ಕಡೆ ಹೋದ್ರು ಅಣ್ಣ. ಈ 4 ಜನಕ್ಕೆ ಏನಕ್ಕೆ ಇಷ್ಟ ಆಗ್ತಾ ಇರಲ್ಲ? ಗಿಲ್ಲಿ ಟಿವಿ ಕೇಳ್ತಾರ ನಾನು. 4 ಜನರು ಅವ್ರಿಬ್ರ ಜೊತೆ ಜಗಳ ಆಡಿರೋರೇ ಅಣ್ಣ. ಅದಕ್ಕೆ ಪಂಚಾಯತ್ ಇದು ಕೊನೆಯದು ಚಿಕ್ಕಪ್ಪನ ಕತೆ ಹೇಳ ಕೊಡ್ತೀನಿ. ಇದಕ್ಕೆ 1 ತಿಂಗಳು ಕಾಡು ಒಳಗಡೆ ಬರಂಗಿಲ್ಲ, ಹೋಗು ಅಂತ. ಕತ್ತೆ ಮಜವಾಗಿ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಯಾರ್ಯಾರು ಯಾವ್ಯಾವ ಡ್ಯಾನ್ಸ್ ತಲೆಗೆ ಬರುತ್ತಾ ನೆನ್ಸ್ಕೊಳ್ಳಿ ಓಡ್ತಂತೆ. ಹುಲಿ ತಿರುಗಿ ಸಿಂಹಕ್ಕೆ ಕೇಳ್ತಂತೆ, ನೀನೇ ಹೇಳು ಕರೆಕ್ಟ್ ಆಗಿ ರಾಜ ನೀನು, ಹುಲ್ಲು ಹಸ್ರ ನೀಲಿನ ಅಂತ. ಸಿಂಹ ಹೇಳ್ತಂತೆ ಹಸ್ರಲ್ವಾ. ಇದನ್ನ ಅವಾಗ್ಲೇ ಹೇಳ್ಬೇಕಿತ್ತಲ್ಲ, ಇದಕ್ಕೆ ಯಾಕೆ ಮಾಡಿದೆ, ನನಗೆ ಯಾಕೆ ಹಂಗಾರೆ ಪನಿಷ್ಮೆಂಟ್ ಕೊಡ್ತಾ ಇದೆಯಾ ಅಂತ. ಅದಕ್ಕೆ ಹುಲಿಗೆ ಸಿಂಹ ಹೇಳ್ತಂತೆ, ಯೋ ಮಗನೇ, ನಿನಗ್ ಪನಿಷ್ಮೆಂಟ್ ಕೊಟ್ಟಿರೋದು ಅದು ಹಸಿರು ನೀಲಿ ಅನ್ನಕ್ಕಲ್ಲ, ಹೋಗಿ ಕತ್ತೆ ಹತ್ರ ಆರ್ಗ್ಯುಮೆಂಟಿಗೆ ಇಳ್ಕೊಂಡ್ಯಲ್ಲ. ನಿನಗೆ ಈ ಪನಿಷ್ಮೆಂಟ್ ಕೊಡ್ಬೇಕಾಗಿರೋದು ಸತ್ಯ ಸುಳ್ಳಿಗಲ್ಲ. ನಿನಗೆ ದೇವರು ಕೊಟ್ಟಿರೋ ಸ್ಥಾನ, ಯೋಗ್ಯತೆ, ಬುದ್ಧಿನ ಬಿಟ್ಬಿಟ್ಟು ಕೆಳಗಿಳಿದು ಹೋಗಿ ಕತ್ತೆ ಹತ್ರ ಆರ್ಗ್ಯುಮೆಂಟಿಗೆ ಇಳ್ಕೊಂಡ್ಯಲ್ಲ ಅಂತ. ಸಿಕ್ಕಾಪೇಳಿದ ಕತೆ. ಅವತ್ತಿಂದ ಇವತ್ತವರೆಗೂ ಅಂತೂ ನಾನು ಫಸ್ಟ್ ನಾವು ಬಾಯಲ್ಲಿ ಮೇ ಬಿ ಹನಿಶನ ಮೆಣಸಿನ ಇದೆ, ಮೆಣಸಿನಕಾಯಿ ಆಗ ಇರ್ಬೋದು, ಬಟ್ ಹೊಳಗೆ ಉಂಟಲ್ವಾ ರಸಗುಲ್ಲ. ಏನ್ರಿ ನಿಮ್ದು? ನಮ್ಗೇನೆ ಗೊತ್ತಲ್ವಾ, ಬೇರೆ ಯಾರಿಗೆ ಗೊತ್ತಾಗಲ್ಲ ನಾವು ಹೇಗಂತ ಅಲ್ವಾ. ಏನ್ರಿ ರಸಗುಲ್ಲ ತರ ಇರುವಂತಹ ಬೆಣ್ಣೆ ಮತ್ತೆ 4 ಮೆಣಸಿನಕಾಯಿ ಅಷ್ಟೇ, ಹೃದಯ ಬೆಣ್ಣೆ. ಹಾಗಾದ್ರೆ ರಕ್ಷಿತ ರಸಗುಲ್ಲ ರಕ್ಷಿತ.